ಸಿಎಂ ಸ್ಥಾನದ ವಿಚಾರದ ಚರ್ಚೆಯ ಬೆನ್ನಲ್ಲೇ ಹೈಕಮಾಂಡ್ ಸಂದೇಶವನ್ನ ನೀಡಿದೆ. ಹೌದು, ಸಿಎಂ ಆಪ್ತ ಸಚಿವರಿಗೆ ನಾಯಕರಿಗೆ ಹೈಕಮಾಂಡ್ ಸಂದೇಶವನ್ನ ನೀಡಿದೆ. ಸಿಎಂ ಸ್ಥಾನದ ವಿಚಾರ ಚರ್ಚೆ ಬೆನ್ನಲ್ಲೇ ಹೈಕಮಾಂಡ್ ಈ ರೀತಿಯಾಗಿ ಹೇಳಿದೆ. ಅಧಿಕಾರ ಹಂಚಿಕೆಯ ವಿಚಾರವಾಗಿ ಯಾರಿಗೂ ಭರವಸೆಯನ್ನ ನೀಡಿಲ್ಲ. ಮುಖ್ಯಮಂತ್ರಿ ಹುದ್ದೆ ವಿಚಾರವಾಗಿ ಯಾವುದೇ ರೀತಿಯ ಗೊಂದಲ ಬೇಡ. ಸಿಎಂ ಹುದ್ದೆ ವಿಚಾರ ಕುರಿತಂತೆ ಚರ್ಚೆ ಮಾಡುವಂಥದ್ದು ಅನಗತ್ಯವಾಗಿದ್ದು ಎಂದು ಹೈಕಮಾಂಡ್ ಸಿಎಂ ಆಪ್ತ ಸಚಿವರಿಗೆ ನಾಯಕರಿಗೆ ಸಂದೇಶವನ್ನ ತಲುಪಿಸಿದೆ. ಸರ್ಕಾರದ ಪರವಾಗಿ ಉತ್ತಮ ಕೆಲಸ ಮಾಡಿ, ಸಿಎಂ ಹುದ್ದೆ ಸೇರಿದಂತೆ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವಾಗ ತಮ್ಮನ್ನು ಕೂಡ ನಾವು ಸಂಪರ್ಕವನ್ನ ಮಾಡ್ತೇವೆ. ಏಕ ವ್ಯಕ್ತಿಯ ಅಭಿಪ್ರಾಯಕ್ಕೆ ಮನ್ನಣೆ, ಏಕಾಏಕಿ ತೀರ್ಮಾನವನ್ನ ನಾವು ತೆಗೆದುಕೊಳ್ಳೋದಿಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ವಿಚಾರವಾಗಿ ನಮಗೂ ತಮ್ಮಷ್ಟೇ ಮುತುವರ್ಜಿ ಕಾಳಜಿ ಇದೆ. ಸಿಎಂ ಆಪ್ತ ಸಚಿವರಾದ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಮಹದೇವಪ್ಪರಿಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ನೀಡಿದ್ದು, ತರಾತುರಿ ನಿರ್ಧಾರವನ್ನ ಮಾಡಲ್ಲ, ನಿಮ್ಮನ್ನ ಹೈಕಮಾಂಡ್ ಕಡೆಗಣಿಸೋದಿಲ್ಲ ಎನ್ನುವಂತಹ ಸಂದೇಶವನ್ನ ನೀಡಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್ ದೂರವಾಣಿ ಸಂಪರ್ಕದಲ್ಲಿ. ಪ್ರಶೋಭ್, ಇನ್ನು ಸಿಎಂ ಆಪ್ತ ಸಚಿವರಿಗೆ ನಾಯಕರಿಗೆ ಹೈಕಮಾಂಡ್ ಸಂದೇಶವನ್ನ ನೀಡಿದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾರಿಗೂ ಕೂಡ ಭರವಸೆಯನ್ನ ನೀಡಿಲ್ಲ. ಇನ್ನು ಮುಖ್ಯಮಂತ್ರಿ ಹುದ್ದೆ ವಿಚಾರವಾಗಿ ಯಾವುದೇ ಗೊಂದಲ ಬೇಡ ಅಂತ ಹೈಕಮಾಂಡ್ ತಿಳಿಸಿದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ದಿವ್ಯಾ, ಇದು ಮಚ್ ನೀಡೆಡ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ದಿನಗಳ ಕಾಲ ಅಥವಾ ಒಂದಷ್ಟು ತಿಂಗಳ ಕಾಲ ಬಹಿರಂಗವಾಗಿ ಒಂದಷ್ಟು ಹೇಳಿಕೆಗಳು ಕೊಡ್ತಾ ಇದ್ರು. ಹಾಗಂತ ಈಗ ಒಳಗಿನ ರಾಜಕೀಯ ನಡೀತಾ ಇದೆ. ಆದ್ರೆ ಬಹಿರಂಗವಾಗಿ ಒಂದಷ್ಟು ಹೇಳಿಕೆಗಳು ಎಲ್ಲೋ ಒಂದ್ ಕಡೆ ಹೈಕಮಾಂಡಿನ ಒಂದಷ್ಟು ಅಥಾರಿಟಿ ಏನಿದೆ ಅದು ಹಾಳಾಗುವಂತ ಅಥವಾ ಅದನ್ನ ಕ್ವಶನ್ ಮಾಡುವಂತ ಒಂದಷ್ಟು ಪ್ರಮೇಯ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಹೈಕಮಾಂಡ್ಗೆ ಒಂದ್ ರೀತಿ ಗೆಲುವಾಗಿದೆ. ಇದನ್ನ ಹೊರತುಪಡಿಸಿ ಈಗ ಸ್ಥಳೀಯ ಮಟ್ಟದಲ್ಲಿ ಒಂದಷ್ಟು ಕಾರ್ಯಕರ್ತರ ಒಂದಷ್ಟು ಬೆಂಬಲನೂ ತಗೊಳ್ಬೇಕಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಯಾವುದೇ ಒಂದು ಹಿರಿಯ ಸಚಿವರು, ಅಂದ್ರೆ ಅದು ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಇವ್ರನ್ನೆಲ್ಲ ಕಡೆಗಣಿಸಿ ಯಾವುದೇ ಒಂದು ರೀತಿ ನಿರ್ಧಾರನ ನಾವು ತಗೊಳ್ಳಲ್ಲ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬಹಿರಂಗ ಹೇಳಿಕೆಗಳಿಗೆ ಕಂಪ್ಲೀಟ್ ಆಗಿ ಬ್ರೇಕ್ ಬಿದ್ದಿರುವಂತದ್ದು. ಇದರ ಜೊತೆಗೆ ಕಾರ್ಯಕರ್ತರಿಗೂ ಕೂಡ ಒಂದಷ್ಟು ಗೊಂದಲ ಇತ್ತು. ಅದನ್ನು ಕೂಡ ಈಗ ಹೈಕಮಾಂಡ್ ಒಂದಷ್ಟು ದಿನದ ಮಟ್ಟಿಗಾದ್ರೂ ಒಂದ್ ರೀತಿ ಬೇಲ್ನ ಅಥವಾ ಒಂದಷ್ಟು ರಿಲೀಫ್ ನ ತಗೊಂಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಕನ್ಸೆನ್ಸಸ್ ತಗೊಳ್ಳೋಂತ ಪ್ರಕ್ರಿಯೆನು ಯಾವ ರೀತಿ ಇರತ್ತೆ ಅಂತಾನು ಕೂಡ ಕಾದ್ ನೋಡ್ಬೇಕಾಗಿದೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.